ಟೈಮ್ ನೋಡ್ರಿ ಬರೋಬ್ಬರಿ 10:20 ಬಂತ. ಈ ವ್ಲಾಗ್ ಎಡಿಟ್ ಮಾಡಿ ಎಕ್ಸ್ಪೋರ್ಟಿಗೆ ಹಚ್ಚೇನೆ ನಾನು. ಯಾಕಪ್ಪ ಇವತ್ತು ಇಷ್ಟು ವ್ಲಾಗ್ ಲೇಟ್ ಆಗಿ ಬಂತಂದ್ರೆ ನಮ್ಮ ಸ್ಪರ್ಶಾನ್ ಜೊತೆ ಒಂದು ಇನ್ಸಿಡೆನ್ಸ್ ಆಯ್ತು. ನಮ್ಮ ಸ್ಪರ್ಶಾನು ಅಳಾಕತ್ತಾಳೆ, ಅಲ್ಲಿ ಒಳಗದಾಳ ಅವ್ರ ಮಮ್ಮಿ ಜೊತೆ. ಹೀಗಾಗಿ ವ್ಲಾಗ್ ಲೇಟ್ ಆಯ್ತು. ಆಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ. ಯಾಕೆ ಏನು ಎತ್ತ ಅಂಥೇಳಿ ನಿಮ್ಗೆ ನಾಳೆ ವ್ಲಾಗ್ ಒಳಗೆ ಹೇಳ್ತೀನಿ. ಹಂಗಂತೇಳಿ ಇವತ್ತಿನ ವ್ಲಾಗ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇವತ್ತಿನ ವ್ಲಾಗೂ ಲೇಟ್ ಆಗೈತಿ, ಬಟ್ ನೋಡ್ಕೊಂಬರ್ರಿ, ಚಲೋ ಐತಿ. ಇದನ್ನೇ ಹೇಳ್ಬೇಕಂತೇಳಿ ಸ್ಟಾರ್ಟಿಂಗ್ ಈ ವಿಡಿಯೋ ಹಾಕೀನಿ ಅಷ್ಟೆ, ಮತ್ತಿನ್ನೇನಿಲ್ಲ. ಶ್ವೇತಾ ಲ್ಯಾಪ್ಟಾಪ್ ಇಡೋದು ನೋಡಿ ಹಿಂದಿನ ಸೈಡ್. ಅದಕ್ಕೆ ಒಂದು ಸ್ವಲ್ಪ ಫ್ರಿಜ್ನಾಗ ಇಡ್ತಾನೆ ಈಗ ಒಂದು 5-10 ನಿಮಿಷ. ಏನ್ರಿ ಶ್ವೇತಾ ಮೇಡಮ್ ಎಲ್ಲಿ ಬಂದ್ರಿ? ನಾವಿವತ್ತ ಶಿವಾಜಿ ಗಾರ್ಡನ್ ಮುಂದೆ ಅದೇವ್ ನೋಡ್ರಿ. ಮತ್ತೆ ಶಿವಾಜಿ ಗಾರ್ಡನ್ ಕಡೆ ಬಂದ್ರಿ? ಹೌದು. ಯಾಕ ಇವತ್ತು ದಿ ಬ್ರದರ್ಸ್ ಪಿಜ್ಜಾ ಅಂತ ಹೇಳಿ ಕಾಣತೈತಲ್ಲಿ, ಅಲ್ಲಿ ಹೋಗ್ಬೇಕಂತ ಹೇಳಿದೇವಿ. ಯಾಕಂದ್ರೆ ಸ್ಟ್ರೀಟ್ ಮೇಲೆ ಪಿಜ್ಜಾ ಆನ್ ದಿ ರೋಡ್. ಪಿಜ್ಜಾ ತಿನ್ನೋಣ ಅಂತ ಹೆಂಗಿರ್ತೈತಿ, ಟೇಸ್ಟ್ ಎಷ್ಟು ರೇಟ್ ಐತಿ ಎಲ್ಲ ನಿಮ್ಗೆ ರಿವ್ಯೂ ಕೊಡ್ತೇನೆ. ನಡ್ರಿ. ಗುಡ್ ಮಾರ್ನಿಂಗ್ ಶ್ವೇತಾ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡಿದ್ರ 9 ಗಂಟೆ ಏನೋ ಆಗಿರ್ಬೇಕ. ನನ್ನಂತೂ ಎಲ್ಲ ಕೆಲಸ ಆಗೈತಿ. ಅಪ್ಪ ಮಗಳದಷ್ಟ ಜಳಕ ಬಾಕಿ, ಯಾಕಂದ್ರ ಅವ್ರು ಈಗ ಎದ್ದಾರ. ಓಕೆ ನಡ್ರಿ, ಹಿಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣಂತ. ನಡ್ರಿಪ್ಪ ತೋರ್ಸರಂತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಇಲ್ಲಿ ನೋಡ್ರಿ, ಇಲ್ಲಿ ರಂಗೋಲಿ ಸಿಕ್ಕೈತಿ ಕೈಯಾಗ. ಅಲ್ಲಿಂದ ಚಲ್ಕೊಂತ ಬಂದಾಳ. ಈಗ ಇಲ್ಲೆಲ್ಲ ಚಲ್ತಾಳೆ. ಸ್ಪರ್ಶ ತಾಯಿ ಸಾಕ್, ಆ ರಂಗೋಲಿ ಸಾಕ್ತಾ ಇಲ್ಲ, ಪ್ಯಾಕೆಟ್ ತಾ ಎಲ್ಲ ಚಲ್ಲಿ ಮನೆ ತುಂಬ ಮಾಡ್ತಾ ಇಲ್ಲ. ನೋಡ್ರಲ್ಲೇ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬರ್ತಡೇ ಐತೆ ಅಂತೇಳಿ ಸಾಕ್ಷಾತ್ಕಾರ ಪಿಕ್ಚರ್ ಹಾಕ್ಯಾರ. ನೋಡ್ರಲ್ಲೇ ನಮ್ಮ ಬಾವಿ ಒಳಗೆ 2 ಪೈಪ್ ನಡುವೆ ಗ್ಯಾಪ್ ಬಿದ್ದೈತಿ. ಅದಕ್ಕೆ ಸಿಮೆಂಟ್ ಹಾಕ್ಸಕತ್ತೇವಿ. ಇಲ್ಲೇ ಒಂದು ತೂತ್ ಬಿದ್ದೈತಿ ನೋಡ್ರಿ, ಆ ತೂತ್ ಮುಗಿಸ್ತೇವೆ. ಇಲ್ಲಿ ಹೋಗಿ ಮತ್ತೆ ಪೈಪ್ ಕಡಿತಾವ. ಅಷ್ಟು ತಾಕತ್ತಿರ್ತೈತಿ ಇಲ್ಲಿ. ಹೌದು. ಎಷ್ಟು ತೆಗಾಗೈತೆ ನೋಡಿ, ಇಷ್ಟು ಒಳಗೆ ತೆಗಾಗೈತೆ ನೋಡ್ರಿ. ಬಾವಿ ಒಳಗು ಎಲ್ಲ ಮಾಡತ್ತಾರ, ಸಿಮೆಂಟ್ ಹಚ್ಚಾಕ್ತಾರ. ಮಕ್ಕೋತಿ 5 ಮಾಡ್ಬಾ, ಟೈಮ್ ಆತ. ಬೇಡ ಅಂತ ಮಕ್ಕೊಳಕಂದ್ರೆ ಬಾ. ಮತ್ತೇನ್ ಮಾಡ್ತಿ? ಸರಿ, ಕುಡೀರಿ ಬಟರ್ ಮಿಲ್ಕ್. ಓಕೆ, ಬಟರ್ ಮಿಲ್ಕ್ ಅಂದ್ರೆ ಏನು ಶ್ವೇತಾ? ಮಜ್ಜಿಗೆ ಕುಡಿಬೇಕಾದ್ರೆ ಮೊದಲು ಹಿಂಗೆ ಹಿಡ್ಕೋಬೇಕು, ಆಮೇಲೆ ಹಿಂಗೆ ಅಡ್ಗಾಡ್ಸ್ಬೇಕು, ಆಮೇಲೆ ಕುಡಿಬೇಕು. ಅಂದ್ರೆ ಅದು ರುಚಿ. ಹೌದಾ? ಹಾಗಿಲ್ಲ. ಓಕೆ, ಸ್ಟಾರ್ಟಾ? ಚೇರ್ಸ್ ಮಾಡಲಿಲ್ಲ. ಚೇರ್ಸ್ ಏನನ್ನ ತೆಗೆದೆ? ಇಲ್ಲ ಸಾಲ್ಟೆಡ್ ಅದಾವ, ಚಲೋ ಮಸಾಲೆ. ಏನ್ರಿ ಶ್ವೇತಾ ಮೇಡಮ್ ಏನು ಮಾಡಕತ್ತೀರಿ? ಓಕೆ, ರೇಷನ್ ಅಕ್ಕಿ ನೀವು? ಈ ಸಲ ನಮ್ಮ ರೇಷನ್ ಅಕ್ಕಿ ಅಂತ ಬರಲಿಲ್ಲ. ಹೌದಾ? ನಮ್ಮ ಮನ್ಯಾಗ ಅಕ್ಕಿ ಅನ್ನ ತಿಂದ್ರೇನ ರೊಟ್ಟಿ ತಿಂದ್ರೇನ ಎರಡು ಒಂದ? ಹಂಗೇನಿಲ್ಲ, ಅರ್ಧ ಜೋಳ ಮಾಡ್ರಿ. ಈ ಮನೆ ತಂದಿದ್ದ ಗಿಡದಾಗ ಈಗ ಒಂಚೂರು ಎಲ್ಲೋ ಇದನ್ ಬಿಡಾತೈತಿ, ಏನಂತಾರ ಅದಕ್ಕೆ, ಮಗ್ಗಿ ಬಿಡಾತಾವ. ತಂದು ಕೂಡಲೇ ಹುಡುಗರ ಚೂಟಿ ಬಿಟ್ಟಾವ. ಹೌದು, ಅದಕ್ಕೆ ಸ್ವಲ್ಪ ಬಿಸಿಲು ಬೇಕಂದ್ಕೂಡಲೇ ಇಲ್ಲಿ ಮ್ಯಾಲೆ ಇಟ್ಟೇವದ್ನಿಗೆ. ಫೋಟೋಸಿಂಥೋಸಿಸ್ ಆಗ್ಬೇಕಲ್ಲ ಅದಕ್ಕೆ ಕನ್ನಡದಾಗ ಏನು ಅಂತಾರೆ ಕರೀತಾರೆ. ಫೋಟೋಸಿಂಥಸಿಸ್ಗೆ ಕನ್ನಡದಾಗ ಏನಂತಾರೆ ಅದನ್ನು ಕಮೆಂಟ್ ಮಾಡಿರಿ, ನೋಡೋಣ. ನನಗೂ ಗೊತ್ತಿಲ್ಲ, ಗೂಗಲ್ ನೋಡ್ಕೊಂಡು ಬರ್ತೇನೆ ಈಗ, ಆಮೇಲೆ ಶ್ವೇತಾಗ ಹೇಳ್ತೇನೆ. ಶ್ವೇತಾವ್ರೆ, ಫೋಟೋಸಿಂಥಸಿಸ್ ಅಂತಂದ್ರೆ ಅದರದ ಕಾರ್ಯ ಹೇಳ್ತೇನೆ ನಿಮಗೆ.
ಅದು ಬಿಸಿಲಿನಿಂದ ಏನು ಕಿರಣಗಳು ಬರ್ತಾವಲ್ಲ ಅವೆಲ್ಲ ಎಲೆ ಒಳಗೆ ಹೋಗ್ತಾವ. ಅದರಿಂದ ಏನಾಗ್ತೈತಿ, ಅದಕ್ಕೆ ಶಕ್ತಿ ಸಿಗ್ತೈತಿ. ಹೊಳೆದ ಕಾರ್ಬನ್ ಡೈಆಕ್ಸೈಡನ್ನ ಜಗ್ಗಿ ಆಕ್ಸಿಜನ್ನ ಬಿಡಾಕ ಸಹಾಯ ಮಾಡ್ತೈತಿ. ಅದಕ್ಕೆ ಫೋಟೋಸಿಂಥಸಿಸ್ ಅಂತಾರೆ. ಶ್ವೇತ ಲ್ಯಾಪ್ಟಾಪ್ ಇಡೋದು ನೋಡಿ ಹಿಂದಿನ ಸೈಡ್. ಅದಕ್ಕೆ ಒಂದು ಸ್ವಲ್ಪ ಫ್ರಿಜ್ನಾಗ ಇಡ್ತಾನೆ ಈಗ ಒಂದು 5-10 ನಿಮಿಷ. ಏನಾಕೈತಿ ಇದಕ್ಕೆ ಗಂಡು ಗಲಿ ಇದು ನೋಡ್ರಿ ಇಡೋನಿದ್ದು. ಭಾಳ ಬಿಸಿ ಆಗೈತೆ ಅಂತ ಇಡಾಕತ್ತೇನೆ. ನಾ ಇಡಾಕತ್ತೇನೆ ಅಂತ ನೀವು ಯಾರು ಇಡಾಕೋಬಿಟ್ರಪ್ಪ. ನಾನು ರೆಸ್ಟ್ ತೊಗೊಂಡು ಇಟ್ಟಿರ್ತೀನಿ. ಬಿಸಿ ಭಾಳ ಆಗೈತಿ. ಇಲ್ಲಾಂದ್ರೆ ಏನಾಕೈತಿ ಬ್ಯಾಟ್ರಿ ಬಾದಾಗೋ ಚಾನ್ಸಸ್ ಭಾಳ ಇರ್ತೈತಿ ಬಿಸಿಲಿಗೆ. ಹಿಂಗಾಗಿ ಓಕೆ ಟೈಮ್ ನೋಡ್ರಿ ಬರೋಬ್ಬರಿ 2:15 ಆಗಿ ಬಂತ. ಸೊ ಇವಾಗಲೇ ನಮ್ಮ ಶ್ವೇತಾ ಅವರು ಅನ್ನ ಸಾರು ಹಾಕೊಡತ್ತಾರ. 2:10 2:05 ಅಂದ್ರೆ ಲ್ಯಾಪ್ಟಾಪ್ ಇಟ್ಟಿದ್ದು ನಾನು ತೆಗೆದು ಬಿಡ್ತೇನೆ. 10 ನಿಮಿಷ ಆಯ್ತು. ಮತ್ತು ಸುಮ್ಮನೆ ಏನು ಹಾಕಬೇಡ. ತಣ್ಣಗಾಗೈತೆ ಸಾಕು. ಮತ್ತು ಒಳಗಡೆ ಕಂಪೋನೆಂಟ್ಸ್ ಎಲ್ಲ ಏನು ಹಾಕ್ಬೇಡ. ಹಾಂ ಒಳಗಡೆ ಕಂಪೋನೆಂಟ್ಸ್ ಹಾಳಾಗಿಗೆ ಅಂತ ಸಾಕು ನೋಡಿ. ತಣ್ಣಗಾತು. ಅಲ್ಯೂಮಿನಿಯಂ ಎಲ್ಲ ಲಘು ಲಘು ತಣ್ಣಗಾಕತಿ ನೋಡ್ರಿ. ತಣ್ಣಂದು ದಿವ್ಸ ಕಸ್ಕೊಂಡು ಬೆಚ್ಚ ಅಂದ್ ಕೊಟ್ಲ ನನ್ನ ಕೈಯಾಗ. ನೋಡ್ರಿ ಊಟ ಮಾಡೋಣಂತ. ಅನ್ನ ಶಾರು ಅಪ್ಪ ಮಮ್ಮೂ ಶರಟ್ಟಿ ನನ್ ಬರ್ರಿ 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 ಲಘು ಬರ್ರಿ ಲಘು ಬರ್ರಿ ಲಘು ಬರ್ರಿ. ಬಾ ಬಾರ ಬಂಗಾರಿ ಜುಟ್ಟು ಬಾ. ಅಲ್ಲ ನೋಡ್ರಿ ಹೋಯ್ದ್ರು ಹಲ್ಲು JCB ಇದ್ದಂಗ ನೋಡ್ರಿ. ನಿನ್ನ ನಿನ್ ಮಗಳು ಅಲ್ಲ ನೋಡ್ರಿ. ನಗ್ಬೇಕಾರೆ ಹೊರಗೆ ಬಂದೇ ಬಿಡ್ತಾವ. ಯಾಕೋ ಮುಖ ತಳಗಾಡ್ಸಕತಿ? ನೀತಿ ಬಂದೈತಿ ಇಲ್ಲ ಮಕ್ಕಳದ್ ಬಿಟ್ಟಾಳ ಈಗ ಸ್ವಲ್ಪ ಮಧ್ಯಾಹ್ನ ಒಂದು ಸ್ವಲ್ಪ ಮಕ್ಕೋತಾಳ ಒಂದು ಅರ್ಧ ತಾಸು ಅಷ್ಟೇ. ಕರೆ ಒಂದೊಂದ್ಸಲ ಅದು ಮಕ್ಕಳಂಗಿಲ್ಲ. ಬರೀಪ್ಪ ಏನ್ರಿ ಆಗ್ಬತ್ತಕ್ಕ ಫಸ್ಟ್ ಊಟ ಮಾಡೋಣ. ನಮ್ಮ ಮಮ್ಮಿ ನೋಡ್ರಿ ಮತ್ತೆ ಇವ್ರು ಏನೋ ಅಕ್ಕಿ ಹಸನ್ ಮಾಡತ್ತಾರ. ಅಲ್ಲಿ ಅಕ್ಕಿಗೆ ಹಚ್ಚಿದ್ದಲ್ಲ ಅವ ಅಕ್ಕಿ ಏನ ಮತ್ತೆ ಇವ ಅಕ್ಕಿ ಏನ ಇದು? ಓಕೆ ಅನ್ನ ಮಾಡೋ ಅಕ್ಕಿ ಬೇರೆ ಹಿಟ್ಟು ಮಾಡೋ ಅಕ್ಕಿ ಬೇರೆ ನೋಡ್ರಪ್ಪ. ಹಿಂಗೆಲ್ಲ ಇರ್ತೈತಿ ನಮ್ಮ ಮನ್ಯಾಗ ಗದ್ಲ. ಬಾವಿ ಬಾಗ್ಲ ಬಂದೈತ. ಮಮ್ಮಿ ಎಷ್ಟು ನಮ್ನಿ ಅಕ್ಕಿ ತರಿಸ್ತೀರಿ ನಮ್ಮ ಮನ್ಯಾಗ? ಹಾಂ 3 ನಮ್ನಿ ಅಕ್ಕಿ ಇರ್ತಾವ ನಮ್ಮ ಮನ್ಯಾಗ. ಯಪ್ಪ ಸದ ನೋಡಿ ನಮ್ಮ ಮನ್ಯಾಗ 3 ನಮ್ನಿ ಅಕ್ಕಿ ಇರ್ತಾವ. ಅಲ್ಲಿ ನಿಮ್ಮ ತವ್ರ ಮನ್ಯಾಗ ರೇಷನ್ ಅಕ್ಕಿ ಒಂದ ಅದ್ರಾಗ ಎಲ್ಲ ಒಯ್ದಾಳಲ್ಲನ. ವೆರಿ ಗುಡ್ ವೆರಿ ಗುಡ್. ನಿಮ್ಮ ಮನ್ಯಾಗ ಯಾವ ಥರದ ಅಕ್ಕಿ ಯೂಸ್ ಮಾಡ್ತಾರ ಅನ್ನೋದು ಕಮೆಂಟ್ ಮಾಡ್ರಿಪ್ಪ, ನಾವು ತಿಳ್ಕೋಣಂತ. ನೋಡ್ರಿ ಇಲ್ಲೇ ರಂಗೋಲಿ ಹಾಕಕ್ಕೆ ಇದು ತೆಳ್ಳಗೆ ಹಾಕ್ತಾ ಇದ್ದೀವಿ. ನಮ್ಮ ಸ್ಪರ್ಶ ನೋಡ್ರಿ ನಿಂದರ ನಿಂದರ ಅಂತ ನಿಂತು ನೋಡತ್ತ. ಅಪ್ಪಿ ಬಾ ಒಳಗ ಕೇಳ್ದೈತ್ರಿ ಸದ್ದು. ಅಲ್ಲೋ ಇವತ್ತೇನು ಕುಕಿಂಗ್ ಇಲ್ಲ ಏನಿಲ್ಲ, ಎಲ್ಲ ಬಂಡಿಗಳು ಸ್ವಚ್ಛ ಅದಾವ. ಮತ್ತೆ ತೊಳೆಯತಿ ಇವತ್ನ ಸ್ವಲ್ಪ ತೊಳೆದ ವರ್ಷ ಬಿಟ್ರ ಮತ್ತ ಕೈ ಹಿಡಿಯಂಗಿಲ್ಲ ಅಂದ್ರೆ ಹೇಳಿ ಎಲ್ಲ ಕ್ಲೀನ್ ಮಾಡಿದ್ವಿ. ಮತ್ತೆ ಓಕೆ ಅಕ್ಕೇಸನ್ ಮಾಡಾತ. ಅಕ್ಕೇಸನ್ ಮಾಡಿದ್ವಿ. ಅಲ್ಲಿ ತುಂಬಿಟ್ಟೆ ನೋಡ್ರಿ ಕಸ ಎಲ್ಲ ಸ್ವಚ್ಛ ಮಾಡಿದ್ವಿ ಹೊರಗಿಂದ. ಅಕ್ಕಿ ನೋಡ್ರಿ ಇಲ್ಲಿ ನಮ್ಮ ಶ್ವೇತವ್ರು ಒಂದು ಅರ್ಧ ಚೀಲ ಅಕ್ಕೇಸನ್ ಮಾಡಿದ್ಲು. ಶ್ವೇತ ನಿಮ್ಮ ಮನ್ಯಾಗಿದ್ದಾಗ ಇಂಥದ್ದು ಏನಾರ ಮಾಡ್ಕೊತಿರ್ತಿದ್ದಲ್ ನೀ? ಇಲ್ಲೂ ಮಾಡ್ತಾಳೆ ನಮ್ಮ ಶ್ವೇತ. ನೋಡ್ರಿ ಇಲ್ಲೂ ಎಲ್ಲ ಅಷ್ಟು ಕ್ಲೀನ್ ಆಗೈತಿ ಈಗ. ಮೊದಲು ನೀವು ನೋಡಿದ್ರಿ ಭಾಳ ಕಚಡ ಇತ್ತಿಲ್ಲ. ಅಲ್ಲೆಲ್ಲ ಶೂರ್ ಯಾಕೆ ಮಾಡ್ಯಾವ ನಾವು. ಆಮೇಲೆ ಇಲ್ಲಿ ಡಸ್ಟ್ಬಿನ್ ಮಾಡೇವಿ. ಡಸ್ಟ್ಬಿನ್ ಆ್ಯಕ್ಚುಲಿ ಇದನ್ನು ಹಿಂದೆ ಇಟ್ಬಿಡೋಣಪ್ಪಿ. ಅಲ್ಲಿ ಅದು ಶೂಸ್ ಇಟ್ಟವಲ್ಲ ಅಲ್ಲೇ ಇಟ್ಬಿಡೋ. ನಿನ್ ಮುಂದೆ ಆಗತ್ತೈತಿ ಇದು ಕಸ ಬೇಡ ಮುಂದೆ. ಇಲ್ಲೇನು ಮಾಡೋದು ಹಿಂಗೆ ಇಲ್ಲೆಲ್ಲ ಗಿಡಗಳು ಹಿಡಿದು ಇಲ್ಲಿ ಗ್ರೀನ್ ಮ್ಯಾಟ್ ಭಾರಿ ಕಾಣಿಸ್ತಲ್ಲ. ಗ್ಯಾಲ್ರಿ ಹೊಸ ಗ್ಯಾಲ್ರಿ. ಮತ್ತೆ ಇದಕ್ಕೆ ವೈಟ್ ಕಲರ್ ಪೇಂಟ್ ಹಚ್ಬೇಕು. ಅಲ್ಲ ಇಲ್ಲಿ ಮಟ್ಟ ಗ್ರೀನ್ ಮ್ಯಾಟ್ ಹಾಕೋದು ಇಷ್ಟು. ಹಾಂ ಇಷ್ಟು ಕಚ್ಕೊಳಕ್ಕೆ ಇದಿಷ್ಟು ಬಾಲ್ಕನಿ. ಆಮೇಲೆ ಇಲ್ಲೊಂದು ಟ್ಯೂಬ್ಲೈಟ್ ಹಾಕೋದು ಅಂದ್ರೆ ಬೆಳಕು ಬೀಳ್ತೈತಿ. ಇಲ್ಲ ಈ ಕಡೆ ಬೆಳಕು ಬೀಳ್ತೈತಿ ಅಂದ್ರೆ ನಾವು ಕೂತ್ವಿ ಅಂದ್ರೆ ಅದು ಟ್ಯೂಬ್ಲೈಟ್ ಹಾಕೋದು. ನನಗೆ ಆ್ಯಕ್ಚುಲಿ ಇಲ್ಲೇ ರ್ಯಾಕ್ ಮಾಡಿಸ್ಬೇಕಂತಿದ್ದೇನೆ. ಇಲ್ಲೇ ಇದು ಗಿಡಗಳು ಇಡಾಕ ಮೇಲೆ. ಯಾಕಂದ್ರೆ ಇದು ಕೆಳಗಡೆ ಇದ್ರ ಕೆಳಗೆ ಕಸ ಉಳಿತೈತಿ. ಅದೆಲ್ಲಷ್ಟ ಕರಗ ಹೆಂಗಾಗೈತೆ ನೋಡ್ರಿ. ಅದಷ್ಟೇ ಕರಗಾಗೈತೆ. ಹೌದು ಶ್ವೇತ ಆ್ಯಸಿಡ್ ಕನ್ಸ್ಟ್ರಕ್ಷನ್ ಮುಗಿದೈತೆ. ಆ್ಯಸಿಡ್ ವಾಶ್ ಮಾಡಿದ್ರೆ ಅಂದ್ರೆ ಅವ್ನು ಮತ್ತೆ ಟೈಲ್ಸ್ ಎಲ್ಲ ಸ್ವಚ್ಛ ಆಕಾವ. ಒಂದ್ಸತಿ ಮಾಡ್ಬಿಡೋಣ. ಈ ರೀತಿ ಬರ್ತಾವ ನೋಡು. ಇದು ಹೆಂಗೈತೆ ನೋಡಿ ಇಲ್ಲಿ ಈ ಪೋರ್ಷನ್ ಮತ್ತು ಈ ಪೋರ್ಷನ್ ನೋಡ್ರಿ ಭಾಳ ಡಿಫ್ರೆನ್ಸ್ ಐತಿ. ಹೌದೆಲ್ಲ ಕಲ ಕಲ ಕಾಣ್ತ ಐತೆ. ಹೌದು ಜಾಜಿ ಇನ್ನೊಂದು ಯಾವ್ದಾರ ಕಲರ್ ಇಂತ ತರುಣ್ರಿ. ವೈಟ್ ಇಲ್ಲ ಅಂದ್ರೆ ಬ್ಲೂ. ಕರೇನೋ ಒಂದು ಕುಂಡೆ ಮತ್ತು ಇದು ಮಣ್ಣು ಮತ್ತು ಇದು ಇದಕ್ಕೆ 700 ರೂಪಾಯಿ ಆತ.
ಕರೆ ಇದು ಹತ್ತಿದಂತ್ರ ಭಾಳ ಮಂಡ ಲಘು ಲಘು ಹತ್ತೈತಿ ಹತ್ತಾಕ ಟೈಮ್ ತಗೋತೈತೆ ಮತ್ತು ಈಗ ಸೀಸನ್ ಈಗ ಅಂದ್ರೆ ಹೆಂಗೆ ಬೇಸಿಗೆಗಾಲ ಮುಗಿದು ಮಳೆಗಾಲ ಸ್ಟಾರ್ಟ್ ಆಕೈತೆ ಅಂದ್ರೆ ಈ ಟೈಮ್ನಾಗ ಸೀಸನ್ ಅದು ಇದನ್ನು ಬರ್ತೈತೆ ಗುರ್ತದೆ ನಿನಗೆ ವಿಶ್ವ ಪರಿಸರ ದಿನ ಏನು ಯಾವುದೋ ಒಂದು ದಿನಾಚರಣೆ ಬರ್ತೈತೆ ನೋಡಿ ಅವೆಲ್ಲ ಗಿಡ ನೆಡ್ತಾರ ಆ ಟೈಮ್ನಾಗ ನನಗೊಂದು ಇವೆಂಟ್ ಮಾಡ್ಬೇಕು ಅನ್ನೋದು ಆಸೆ ಭಾಳ ಐತಿ ಸಬ್ಸ್ಕ್ರೈಬರ್ಸ್ಗೆಲ್ಲ ಅವತ್ತು ಇದನ್ನು ಕಳಿಸ್ಬೇಕು ಏನದ ಗಿಡಗಳನ್ನದು ಕಳಿಸ್ಬೇಕು ಅನ್ನೋದು ಒಂದು ಆಸೆ ಐತೆ ನೋಡಿ ಹೆಂಗಂತಿ ನಿಮ್ಗೆ ಹೆಂಗೆ ಅನ್ಸತೈತಿ ಇದು ಹೌದಿಲ್ಲ ಎಲ್ಲರಿಗೂ ಒಂದೊಂದು ಗಿಡ ಕಳಿಸ್ತೇನೆ ನಾನು ಅಂದ್ರೆ ಅಷ್ಟೂರಿಗೂ ಕಳ್ಸೋಕ್ಕಾಗಿಲ್ಲ ಯಾರಿಗೆ ಬೇಕಂತಿರಲ್ಲ ಅವ್ರು ನನಗೆ ಮೆಸೇಜ್ ಮಾಡಿರಿ ಅವ್ರಿಗೆಲ್ಲ ಒಂದೊಂದು ಗಿಡ ಕಳಿಸ್ತೇನೆ ನನ್ನ ಕಡೆಯಿಂದ ಗಿಫ್ಟ್ ನಿಮ್ಗೆಲ್ಲರಿಗೂ ಇದು ಗಿವ್ ಅವೇ ಬಿಟ್ಟ ಮತ್ತು ಗಿವ್ ಅವೇನಾಗ ಇಟ್ಕೋಬೇಡ್ರಿ ಹಸಿರೇ ಉಸಿರೇ ಒಂದ್ಸಲ ಹೌದು ನೋಡ್ರಿ ರಂಗೋಲಿ ಹಾಕಕ್ಕೆ ಎಷ್ಟು ಚಂದ ಮಾಡ್ಯಾರ ಅದನ್ನ ಭಾರಿ ಆಗೈತಲ್ಲ ಇಟ್ಟಂಗೆ ಇಟ್ಟಾರ ಪಾಪ ಹೌದು ಅದಕ್ಕೆ ಮಾರ್ಕ್ ಹಾಕಿ ಕೊಟ್ಟಿದ್ನಲ್ಲ ಮಧ್ಯಾಹ್ನ ಇಲ್ಲ ಇಲ್ಲಿಲ್ಲ ಅದ್ರ ಮೇಲೆ ಹಾಕ್ಯಾರ ಹಾಂ ಗಾಡಿ ಅದು ಹತ್ತೋ ಮುಂದೆ ಹೇಳೋ ಮುಂದೆ ಮನೆ ಒಳಗೆ ಬರ್ಬೇಕಾದ್ರೆ ಮನೆ ಒಳಗೆ ರಾಡಿ ಬರಂಗಿಲ್ಲ ತಗೋ ಈಗ ಅಷ್ಟೇ ರಗಡ ಆಗ್ತದೆ ಹೌದಾ ಈಗ ಜೋರು ಮಳೆ ಬಂತಂದ್ರೆ ಕಾರ್ ಸ್ವಚ್ಛ ಆಕೈತಿ ಕರೆ ಅದು ಹಾಕಿದ್ದು ಹೋಗ್ತೈತಿ ಎಲ್ಲಿ ಒಣಗೈತಪ್ಪಿ ಕೆಳಗಡೆ ಒಣಗಿ ಗಟ್ಟಿ ಆಗ್ಬೇಕಲ್ಲ ಅದು ಒಂದು ದಿವಸ ಬೇಕು ನಮ್ಮ ಸ್ಪರ್ಶ ಅವರು ಮುಕ್ಕೊಂಡಾರ ಮಾಡಿ ನೋಡ್ರಿ ಹೆಂಗಾಗೈತಿ ಮಾಡಿ ನೋಡ್ರಿ ಮಾಡ ಮೋಡ ರೀ ಅದು ಮಾಡ ಅಲ್ಲ ಕ್ಲೌಡ್ ಅದು ಬರೀ ಐತಲ್ಲ ಪಿಕ್ಚರ್ ಬರೀ ಶ್ವೇತಮ್ಮ ಬಂದೆ ಸ್ಪರ್ಶ ಮಕ್ಕೊಂಡಾಳಿನ ಆಕಿ ಹೇಳಕ್ ಮತ್ತೆ 7 ಗಂಟೆ ಅದು ಆಕೈತಿ ಹಂಗಾಗಿ ನಾವು ಈಗ ಫಸ್ಟ್ ಹೋಗಿ ಫುಡ್ ಚಾಲೆಂಜನ್ನ ಮಾಡ್ಕೊಂಡ್ ಬಂದ್ಬಿಡೋಣ ಬರ್ರಿ ಈಗ ಎಲ್ಲಿ ಹೋಗ್ತೇವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ ಹೋಗಿ ಮುಟ್ಟಿಂದನ ತೋರ್ಸೋಣ ಅಂತ ಬರ್ರಿ ಹೋಗೋಣ ಬರ್ರಿ ಗಾಡಿ ಚಾವಿ ಸಾರಿ ಬಂದ್ ಮಾಡಿದ್ನಿ ರೆಕಾರ್ಡಿಂಗ್ ಅದ ಗಾಡಿ ಚಾವಿ ತಗೊಂಡ್ರಿಲ್ಲ ಅಂತ ಕೇಳ್ತೀನಿ ನಾ ಹೊಡಿಲ್ಲ ನೀವು ಬೇಡಪ್ಪ ಮನೆಗೆ ಬರ್ಬೇಕ ಬಾ ನೋಡ್ರಿ ಏನ್ರಿ ಶ್ವೇತಾ ಮೇಡಮ್ ಎಲ್ಲಿ ಬಂದ್ರಿ ನಾವಿವತ್ತ ಶಿವಾಜಿ ಗಾರ್ಡನ್ ಮುಂದೆ ಅದಾವ ನೋಡ್ರಿ ಮತ್ತೆ ಶಿವಾಜಿ ಗಾರ್ಡನ್ ಕಡೆ ಬಂದ್ರಿ ಹೌದು ಯಾಕ ಇವತ್ತು ದಿ ಬ್ರದರ್ಸ್ ಪಿಜ್ಜಾ ಅಂತ ಹೇಳಿ ಕಾಣತೈತಲ್ಲಿ ಅಲ್ಲಿ ಹೋಗ್ಬೇಕಂತ ಹೇಳಿದೇವಿ ಯಾಕಂದ್ರೆ ಸ್ಟ್ರೀಟ್ ಮೇಲೆ ಪಿಜ್ಜಾ ಆನ್ ದಿ ರೋಡ್ ಪಿಜ್ಜಾ ತಿನ್ನೋಣ ಅಂತ ಹೆಂಗಿರ್ತೈತಿ ಟೇಸ್ಟ್ ಎಷ್ಟು ರೇಟ್ ಐತಿ ಎಲ್ಲ ನಿಮ್ಗೆ ರಿವ್ಯೂ ಕೊಡ್ತೇನೆ ನಡ್ರಿ ಸಿದ್ದವ್ರ ಸರಿ ಈ ಪಿಜ್ಜಾ ಅದಾವ ಕೇಳ್ರಲ್ಲ ಮತ್ತೆ ಅವ್ರೆಲ್ಲ ಹೋದ್ರೆ ಮೆನ್ಯೂನ ಕೊಟ್ರ ಅವ್ರು ಎಷ್ಟು ಅದಾವ ಅಂತ ಏನು ಹೇಳೋದ್ರಿ ಮೆನ್ಯೂ ತಗೋರಿ ನೋಡ್ರಿ ಇಷ್ಟ ತಗೊಂಡು ಪಿಜ್ಜಾ ಅದಾವ ಅಂತಂದ್ರೆ ಅವ್ರು ವೆಜ್ ಫ್ರಾಂಕಿ 40 ಇಂದ ಸ್ಟಾರ್ಟ್ ಐತಿ ಪಿಜ್ಜಾ 80 ರೂಪೀಸ್ ಇಂದ ಸ್ಟಾರ್ಟ್ ಐತಿ ಓಕೆ 80 ರೂಪಾಯಿನಾಗ ಪಿಜ್ಜಾ ಸಿಗ್ತೈತೆ ಅಂದ್ರೆ ಭಾರಿಪ ಮತ್ತೆ ಹೌದನಿಲ್ಲ ಹಾಂ ಬೇಬಿ ಕಾರ್ನ್ ನಿನಗೆ ಕಾರ್ಕಾರ ಬೇಕಲ್ಲ ಕಾರ್ಕಾರ ಯಾವ್ದು ಇರ್ತೈತೆ ಕೇಳ ಕಾರ್ಕಾರ ಅಂದ್ರೆ ಮಯೋನೀಸ್ ಅಂದ್ರೆ ಸ್ವೀಟ್ ಬರ್ತೈತೆ ಅನ್ಕೋತೇನೆ ಅಣ್ಣ ಸ್ವಲ್ಪ ಸ್ಪೈಸಿ ಯಾವ್ದು ಬರ್ತೈತ್ರಿ ಯಾವುದು ತಗೋರಿ ಮೇಡಮ್ ಸ್ಪೈಸಿನ ಐತ್ರಿ ನೋಡಿ ನಿಂಗೆ ಯಾವ್ದು ತಗೋ ಸ್ಪೈಸಿ ಮಾಡ್ಕೊಡ್ತಾರಂತ ಯಾವ್ದು ತಗೊಳ್ಳೋದು ಹೇಳ್ರಿ ನಿಂಗೆ ಯಾವ್ದು ಬೇಕು ಹೇಳ ನಂಗೆ ಬೇಬಿ ಕಾರ್ನ್ ಸೇರ್ತೈತಿ ಅಣ್ಣ ಬೇಬಿ ಕಾರ್ನಾಗ ಸ್ಪೈಸಿ ಮಾಡ್ಕೊಡ್ರಿ ಬೇಬಿ ಕಾರ್ನ್ ಪಿಜ್ಜಾ 90 ರೂಪೀಸ್ ಐತೆ ನೋಡ್ರಿ ಓಕೆ ಸ್ಪೈಸಿ ಸ್ವೀಟ್ ಕಾರ್ನ್ ಪಿಜ್ಜಾ ಐತೆ ಅದು ಮಾಡ್ಬಿಡೋದು ಇದೇನು ಸ್ಪೈಸಿ ಅಲ್ಲ ಸ್ವೀಟ್ ಕಾರ್ನ್ ಪಿಜ್ಜಾ ಅದು ಅಣ್ಣ ಇದು ಅಂಗಡಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆತ್ರಿ ನಿಮ್ದು 4 ವರ್ಷ ಆತ್ರಿ ನೋಡ್ರಿ ಅವ್ರದ್ದು ಅಂಗಡಿ ಚಾಲು ಆಗೀಗ 4 ವರ್ಷ ಆತಂತ ನೀವು ಪಿಜ್ಜಾ ಯಾರಿಂದ ಕಲ್ತಿದ್ರಿ ಅಂದ್ರೆ ನಾವು ಅನ್ನ ಕಲಿಯೋದು ಬಂದಲ್ರಿ ಅವರಿಂದ ನೀವು ಕಲ್ತಿರಿ ಅದಕ್ಕೋಸ್ಕರ ನೀವು ಬ್ರದರ್ಸ್ ಪಿಜ್ಜಾ ಅಂತ ಹೇಳಿ ಇಟ್ಟಿರಿ ಹೆಸರು ನೋಡ್ರಿ ಅವ್ರ ಅಣ್ಣಾರ ಕಲ್ತು ಬಂದಿದ್ರಂತ ಅದಕ್ಕೆ ಅವರು ಬ್ರದರ್ಸ್ ಪಿಜ್ಜಾ ಅಂತ ಹೇಳಿ ಇಟ್ಟಾರ ಅವ್ರ ಅಣ್ಣಾರಿಂದ ಅವರು ಕಲ್ತಾರಂತ ಇದು ಅಂಗಡಿ ಎಕ್ಸಾಕ್ಟ್ ಆಗಿ ಎಲ್ಲೈತಪ್ಪ ಅಂತಂದ್ರೆ ಶಿವಾಜಿ ಗಾರ್ಡನ್ ಮುಂದೆ ಈ ಸೈಡ್ ಅಲ್ರಿ ಹೌದ್ರಿ ಇವತ್ತು ಡೈರಿಂಗ್ಲಿ ಮಾತಾಡಿದ್ನಿ ಹೆಂಗೆ ನಾನು ವೆರಿ ಗುಡ್ ಥ್ಯಾಂಕ್ ಯು ಪಿಜ್ಜಾ ರೆಡಿ ಆಯ್ತು ನೋಡ್ರಿ ನಮ್ಮ ಪಿಜ್ಜಾ ರೆಡಿ ಆತ ವಾವ್ ರೆಡಿ ಎಷ್ಟು ಕಲರ್ಫುಲ್ ಆಗಿ ಮಾಡಿಕೊಟ್ರ ಥ್ಯಾಂಕ್ ಯು ಬರೀ ಪಿಜ್ಜಾ ತಿನ್ನೋಣಂತ ಬರ್ರಿ ಓಕೆ ಪಿಜ್ಜಾ ಅಂತೂ ರೆಡಿ ಆಗೈತಿ ಟೇಸ್ಟ್ ಮಾಡಿ ನೋಡೋಣ ನಾವು ಮೊನ್ನೆರ ಇರಲಿ ನೆಟ್ ಚಲ್ತಾಯಿ ಮನೇಲಿ ತಿಂದಿದ್ವಿ ನಾವು ಡೊಮಿನೋಸ್ ಒಳಗೆ ತಿಂದಿದ್ವಿ ಅಲ್ಲಿ ಎಷ್ಟಾಗಿತ್ತು 400 ರೂಪಾಯಿ ಮೇಲಾಗಿತ್ತು ಇಲ್ಲಿ 89 ರೂಪಾಯಿನಾಗ ಪಿಜ್ಜಾ ಬರೋದು ಅಲ್ಲಿ ಪಿಜ್ಜಾ ಮತ್ತೆ ಏನೇನೋ ತೊಗೊಂಡಿದ್ವಿ ನಾವು ಇಲ್ಲ ಪಿಜ್ಜಾ ಅಷ್ಟ ಅದಕ್ಕಿಂತ ಚಲೋ ಅನ್ಸೋದು ಫ್ಲೇವರ್ಫುಲ್ ಐತಿ ಮತ್ತಿದು ಕೆಳಗಿನ ಬೇಸ
ಭಾರಿ ಅನ್ಸತ್ತೈತಿ ಮಸ್ತ್ ಐತಿ ಅಂದ್ರೆ ಹಿಂಗೆ ಭಾಳ ಹಿಂಗೆ ರಬ್ಬರ್ ಗತೆ ಇಲ್ಲ ಫುಲ್ ಹಿಂಗೆ ಬೇಕಾಗೈತಿ ಸಾಕಾಗ್ತದೆ ಮಸ್ತ್ ಐತಿ ಕರೆನ ಮಸ್ತ್ ಐತಿ ನೀವೊಂದ್ಸಲ ಬಂದು ಟ್ರೈ ಮಾಡಿ ನೋಡ್ರಿ ಶಿವಾಜಿ ಗಾರ್ಡನ್ ಮುಂದೆ ಬ್ರದರ್ಸ್ ಪಿಜ್ಜಾ 80 ರೂಪೀಸಿಂದ ಸ್ಟಾರ್ಟ್ ಐತೆ ಅಲ್ಟಿಮೇಟ್ ಐತಿ ಮಸ್ತ್ ಮಮ್ಮಿಗೂ ಪಿಜ್ಜಾ ಅಂದ್ರೆ ಸೇರ್ತೈತಿ ಒಂದು ಪಾರ್ಸಲ್ ಮಾಡೋಣ ಇಂಥದ್ದು ಅಣ್ಣ ಟೇಸ್ಟ್ ಚಲೋ ಐತಿ ಮಮ್ಮಿಗೊಂದು ಒಯ್ದು ನೋಡ್ರಿ ಅಣ್ಣ ಸೇಮ್ ಇಂಥದ್ದು ಒಂದು ಪಾರ್ಸಲ್ ಮಾಡಿರಿ ಶ್ವೇತಾ ಮೈಕ್ರೋವೇವ್ ಅಂದ್ರೆ ಹೆಂಗೆ ರನ್ ಆಕೈತೆ ಹೇಳೋಣ ಕರೆಂಟ್ಲೆ ಆದ್ರೆ ಇವ್ರ ಕಡೆ ಇರೋ ಮೈಕ್ರೋವೇವ್ ಗ್ಯಾಸ್ ಮೇಲೆ ರನ್ ಆಕೈತೆ ನಾನು ಹೌದಾ ಹಾಂ ಇಲ್ಲಿ ಗ್ಯಾಸ್ ಐತೆ ಒಳಗೆ ಗ್ಯಾಸ್ ಹಚ್ಚಾರ ಬರೀ ಅಲ್ಲ ಅಲ್ಲಿಂದ ಅದ ಉಗ ಎಲ್ಲ ಒಂದ್ ಕಡೆ ಕೂಡ್ತೈತಲ್ಲ ಹಿಂಗಾಗಿ ಪಿಜ್ಜಾ ಎಲ್ಲ ಬೇಯ್ತೈತೆ ಅಲ್ಲಿ ಕರೆ ಮಸ್ತ್ ಆಗಿತ್ತು ಅದು ಪೂರ್ತಿ ಬಂದಿತ್ಲ ಬಾರಿ ಟೇಸ್ಟ್ ಕೊಡಾತಿತ್ತು ಮೈಕ್ರೋವೇವ್ನಾಗ ಬೆಂದ್ರು ಇಷ್ಟು ಚಂದ ಆಗಂಗಿಲ್ಲ ಬಟ್ ಗ್ಯಾಸ್ ಮೇಲೆ ಬೆಂದ್ರೆ ಅಷ್ಟು ಚಂದ ಆಕೈತೆ ನೋಡಿ ಬಾರಿ ನೋಡ್ರಿ ಬೇಯತೈತಿ ವಾವ್ ನಮ್ಮ ಸಲ ಮತ್ತೆ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರು ಥ್ಯಾಂಕ್ ಯು ಶ್ವೇತಾ ಅವ್ರ ಬಿಸ್ನೆಸ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಇವ್ರಂಗ ಮಾಡ್ಬೇಕು ನೋಡ್ರಿ ಮೊದಲ 4 ವರ್ಷದಿಂದ ಈ ಗಾಡಿ ಚಾಲೂ ಮಾಡಿದ್ರ ಹೌದೇನಿಲ್ಲ ಅದಾದ್ಮೇಲೆ ಇವ್ರೊಂದು ದೊಡ್ಡದೊಂದು ಹಾಕ್ಯಾರ ನೋಡಲ್ಲಿ ಅಲ್ಲಿ ಕಾಣಿಸತೈತಿ ದ ಬ್ರದರ್ಸ್ ಫುಡ್ ಅಂತೇಳಿ ನೋಡು ಪಿಜ್ಜಾ ಸೆಂಟರ್ ಅಂತ ಅಲ್ಲೊಂದು ಹಾಕ್ಯಾರ ಅಂಗಡಿನ ಹಾಕ್ಯಾರ ಅಂದ್ರೆ ಅಂತಂಬ್ರ ನಡುವ ಹೆಂಗ್ ಒಗ್ಗಟ್ಟಿರ್ಬೇಕಂದ್ರ ಒಂದ್ ಇದ್ದಿದ್ದನ್ನ ಎರಡು ಇದ್ದಿದ್ದನ್ನ ನಾಲ್ಕು ಇದ್ದಿದ್ದನ್ನ 8 ಮಾಡ್ಕೊಂಡು ಹೋಗ್ಬೇಕು ನಾನು ನಮ್ಮ ಅಣ್ಣ ಹೆಂಗದವಲ್ಲ ಒಗ್ಗಟ್ಟಾಗಿ ಹಂಗಿರ್ಬೇಕು ನಿಮ್ಮ ಮನ್ಯಾಗನು ಅಣ್ಣ ತಮ್ಮ ಇದ್ರ ಜಗಳಾಡಕ್ ಹೋಗ್ಬೇಡ್ರಿ ಒಗ್ಗಟ್ಟಾಗಿರ್ರಿ ಒಗ್ಗಟ್ಟಿನಲ್ಲಿ ಬಲವಿದೆ ಇವ್ರ ಕಡೆ ಪಿಜ್ಜಾ ಅಷ್ಟು ಸಿಗಂಗಿಲ್ಲ ಫ್ರಾಂಕಿ ಸ್ಯಾಂಡ್ವಿಚ್ ಬರ್ಗರ್ ಎಲ್ಲ ಐತ್ ನೋಡ್ರಿ ಅಂದ್ರೆ ನಿಂಗೆ ಏನ್ ಮೆಕ್ಡೊನಾಲ್ಡ್ನಾಗ ಅಥವಾ ಡೊಮಿನೋಸ್ನಾಗ ಸಿಗ್ತೈತಿ ಎಲ್ಲ ಆಲ್ ಇನ್ ಒನ್ ಛೋಟಾ ಪ್ಯಾಕೆಟ್ ಬಡ ದಮಕ್ ಏನಿದೆ ಸಾಸ್ನ್ಯಾಗ ಮಸ್ತ್ ಹೌದೌದು ನಾ ಏನ್ ಮಾತಾಡ್ತೇನೆ ನಮ್ಮ ಶ್ವೇತಾ ಕೇಳ್ಸಂಗಿಲ್ಲ ನಮ್ಮ ಶ್ವೇತಾ ಏನ್ ಮಾತಾಡ್ತಾಳೆ ನಂಗೆ ಕೇಳ್ಸಂಗಿಲ್ಲ ಬಟ್ ನಾವಿಬ್ರು ಮಾತಾಡಿದ್ ನಿಮ್ಗೆ ಕೇಳಿಸ್ತೈತಿ ಯಾಕಂದ್ರೆ ನಮ್ಮಿಬ್ಬರ ನಡುವೆ ಎಷ್ಟು ಕಮ್ಯುನಿಕೇಶನ್ ಗ್ಯಾಪ್ ಐತಂದ್ರ ಆಕಿ ಮಾತಾಡಿದ್ ನಂಗೆ ಏನು ಕೇಳ್ಸವಲ್ತು ಲಿಟ್ರಲಿ ನಾ ಮಾತಾಡಿದ್ ನಿಂಗೆ ಕೇಳಿಸ್ತೈತೇನ ಕೆಲ್ಸಾತೈತಿ ಸ್ವಲ್ಪ ಧ್ವನಿ ಅಷ್ಟು ಆವಾಜ್ ಜೋರ್ ಐತಿ ನಿಮ್ದ ಅಲ್ಲ ನಾ ಏನ್ ಹೇಳತ್ತಿದ್ನಿ ಅಂದ್ರ ಹೊರಗೆ ಹೋದ್ರೆ ಮೊನ್ನೆ ಹೋಗಿದ್ವಿ ನಾವು ಒಂದ ಪಿಜ್ಜಾಕನ ಸ್ಟಫಿಂಗ್ ಜಾಸ್ತಿ ಹಾಕೊಡಾಕ 400 ರೂಪಾಯಿ ಆತದ ಬಿಲ್ ಹೌದು ಹೌದಿಲ್ಲ ಒಂದ್ ಪಿಜ್ಜಾ ಬಿಟ್ಟು ಬೇರೆನೂ ತಗೊಂಡಿದ್ದೆ ಇಲ್ಲ ನಾವು ಒಂದು ಕೋಲ್ಡ್ ಡ್ರಿಂಕ್ಸ್ ಏನೋ ತಗೊಂಡಿದ್ವಲ್ಲ ಕೋಲ್ಡ್ ಡ್ರಿಂಕ್ಸ್ ಅದು ಕೋಕ್ ಇದು ಅಷ್ಟೇ ಬಾಟಲ್ ಈಗ ಎಷ್ಟಾದ್ ಕೇಳಿಲ್ಲ 2 ಪಿಜ್ಜಾಕ 180 ಆಗಿರ್ಬೋದು ನನ್ನ ಪ್ರಕಾರ ಕೇಳ ಅಣ್ಣ ಎಷ್ಟಾತ್ರಿ ನೋಡ್ರಿ ನಾ ಹೇಳಿದ್ದಿಲ್ಲ 90 180 ವಾವ ಕ್ಯಾ ಬಾತ್ ಹೈ ಒಂದು ಕ್ವಾರ್ಟರ್ ಲೆಕ್ಕ ಸಮ ನೋಡ್ರಿ ಕಟ್ ಮಾಡತ್ತಾರ ಎಷ್ಟು ಚಂದ ಮಮ್ಮಿಗೆ ಪಪ್ಪಾಗ ಅಣ್ಣಾಗ ರೆಡಿ ಪ್ರತಿ ಸಲ ನಾವು ಅಷ್ಟ ತಿಂದು ಹೋಗಿದ್ವಿ ಚಲೋ ಇದ್ರ ಭಾಳ ಚಲೋ ಇದ್ರ ಅಷ್ಟ ಮನೆಗೆ ಹೋಯ್ತೇವ್ ನಾವು ಅಂದ್ರ ವಡಾ ಪಾವ್ ಬಜ್ಜಿ ಅದೆಲ್ಲ ಹೆಂಗ ಭಾಳ ತಿಂದಿರ್ತಾರ ಮಮ್ಮಿ ಎಲ್ಲ ಮನ್ಯಾಗ ಈಗ ಪಿಜ್ಜಾ ಅನ್ಕೂಡ್ಲೆ ಡಿಫ್ರೆಂಟ್ ಆಗೈತೆ ಅಂತ ತಗೊಂಡ್ ಹೊಂಟೇವಿ ಮನೆಗೆ ಅಷ್ಟೇ ಪೇಮೆಂಟ್ ಮಾಡ್ರಿ ಇವತ್ತು ನಮ್ಮ ಶ್ವೇತಾನ್ ಕಡೆಯಿಂದ ಪೇಮೆಂಟ್ ಮಾಡ್ಸೋಣ ಏನಂತೀರಾ ಮಾಡ್ರಿ ಹುಡುಗಿಯರ್ ಪೇಮೆಂಟ್ ಮಾಡೋದು ಅಪರೂಪ ಹಂಗೇನಿಲ್ಲ ನಾ ಕೊಡ್ತೇನೆ ನನ್ನ ರೊಕ್ಕ ನಿನ್ನ ರೊಕ್ಕ ಎರಡು ಒಂದ ಅಂತಾಳೆ ನಮ್ಮ ಶ್ವೇತಾ ನನಗೆ ಬೇಕಾದಾಗ ನೀವು ಕೊಡ್ತೀರಿ ನಿಮ್ಗೆ ಬೇಕಾದಾಗ ನಾನು ಅಷ್ಟೇ ನನಗೇನು ನಂಗೆ ಗ್ಯಾಜೆಟ್ಸ್ ತೊಗೊಳಕ್ಕೆ ರೊಕ್ಕ ಕೊಡ್ತಾಳೆ ಸಾಲ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾಳೆ ನನ್ನ ನೀತಿ ಅಷ್ಟೇ ಸಾಕು ನನಗೆ ವಿನಾಯಕ್ ಚೌಗ್ಲೆ आपका नाम विनायक चौगले ಅಕ್ಷಯ್ ಬಡಸ್ಕರ್ ಇವ್ರ ಹೆಸರು ಅಕ್ಷಯ್ ಬಡಸ್ಕರ್ ಅಂತ ಆಗಲೇ ಕೇಳಿಲ್ಲ ನಮ್ಮ ಶ್ವೇತಾ ಅವ್ರು ಮಿಸ್ ಮಾಡಿದ್ರೆ ಅದಕ್ಕೆ ನಾ ಈಗ ಕೇಳಿದ್ನಿ ಆಯ್ತೇನ್ರಿ ಮೇಡಮ್ ಎಷ್ಟೊತ್ರಿ ನಿಮ್ದು ಪೇಮೆಂಟ್ ಮಾಡಕ್ಕೆ ಥ್ಯಾಂಕ್ ಯು ನೆಟ್ ಹೋಗೋಣ ಬರ್ರಿ ಆಗ ಹೋಗೋ ಮುಂದೆ ಅಷ್ಟು ಟ್ರಾಫಿಕ್ ಇದ್ದಿದ್ದಿಲ್ಲ ಈಗ ಟ್ರಾಫಿಕ್ ನೋಡ್ರಿ ಹೌದ್ರಿ ಶ್ವೇತಾ ಮೇಡಮ್ ಯಾಕಂದ್ರೆ 6 ಗಂಟೆ ಆಯ್ತು ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರ ಮತ್ತೆ ಇನ್ನೊಂದು ಏನಂದ್ರೆ ಶಾಪುರ್ ಕಡೆ ಬಜಾರ್ನಾಗ ಇತ್ತಿತ್ಲಾಗಿ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಆಗತ್ ಬಿಟ್ಟೈತಿ ಹೌದು ಈಗಾಗಲೇ ಒಂದ್ಸಲ ರೋಡ್ ಅಗ್ಲೀಕರಣ ಮಾಡ್ಯಾರಿದ್ನ ಅಂದ್ರೆ ನಾವು ಸಣ್ಣವಿದ್ದಾಗ ಏನು ಅಡ್ಡಾಡ್ತಿದ್ನಲ್ಲ ಭಯಂಕರ ಸಣ್ಣದಿತ್ತಿದ್ ರೋಡ್ ಆಲ್ರೆಡಿ ಸ್ವಲ್ಪ ಅಗಲ್ ಮಾಡ್ಯಾರ ಬಟ್ ಆದ್ರೂ ಇನ್ನೂ ಟ್ರಾಫಿಕ್ ಭಾಳ ಅಂದ್ರೆ ಭಾಳ ಐತಿ ನೋಡ್ರಿ ಹೌದು ಮತ್ತೆ ಈಗ ಏನಾಗೈತಿ ಇತ್ತಿತ್ಲಾಗಿ ಗಾಡಿಗಳು ಭಾಳ ಆಗಿಬಿಟ್ಟಾವಲ್ಲ ಮನುಷ್ಯಾಗ ಒಂದು ಗಾಡಿ ಮನ್ಯಾಗ ಒಂದು 4 ಗಾಡಿ ಇರ್ತಾವ ಮನುಷ್ಯರ್ಕಿಂತ ಜಾಸ್ತಿ ಗಾಡಿನ ಅದಾವ ನಮ್ಮ ಮನ್ಯಾಗ ಅಲ್ಲ ನಮ್ಮ ಸ್ಪರ್ಶ ಸಹಿತ ಒಂದು 2 ಗಾಡಿ ಅದಾವು ನಮ್ಮ ಅಪೇಕ್ಷನ್ ಆಕಾಂಕ್ಷನ್ ಒಂದೊಂದು ಸೈಕಲ್ ಐತಿ ಅವಾಗ ಮನಿಗೆ ಒಂದು ಸೈಕಲ್ ಅಂದ್ರೆ ಭಾಳ ದೊಡ್ಡದಾಕಿತ್ತು ಸೈಕಲ್ ಬೈಕ್ ನಿಮ್ಮ ಮನ್ಯಾಗ ಎಷ್ಟೆಷ್ಟು ಗಾಡಿ ಅದಾವ ಅನ್ನೋದನ್ನ ಕಮೆಂಟ್ ಮಾಡ್ರಪ್ಪ
ನೋಡ್ರಿ ಇಲ್ಲೇ ಅವೆಂತ ಬಾಳೆ apple ಬೇಕಾಗಿತ್ತು, ರೀ? ಹಂಗಾಗಿ ಬಾಳೆ ತಗೊಂಡ್ವಿ ಇಲ್ಲೇ ಅಂಗಡಿ ಒಳಗ. ಹೆಂಗದ ನೋಡಿ ಚೈನಾ ಆ್ಯಪಲ್ ಅಂತ. ಚೈನಾ ಆ್ಯಪಲ್ ಅಂತ ಗಾಡಿ ಇವೆಲ್ಲ ಹೊರಗಿನವರು. ಬ್ಯಾಡ್ ನೋಡ್ರಿ ಆ್ಯಪಲ್ ಯಾರು ತಿನ್ನಂಗಿಲ್ಲ ಈಗ ಮನ್ಯಾಗ. ಹೋಗೋಣ ನೋಡ್ರಿ ಇಲ್ಲಿ ದೇಸಿ ಮತ್ತು ವಿದೇಶಿ ತೊಗೊಂಡು ಹೊಂಟಾರ ಅಂದ್ರೆ ದೇಸಿ ಹಣ್ಣು ವಿದೇಶಿ ಪಿಜ್ಜಾ ಕಾಲಿಡ್ತಾರೆ ಅಂತ ಮಾಡಿದ್ನ ಜಿಗದ್ರಿ ಲಕ್ಷ ಇದ್ದಿದ್ದಿಲ್ಲ ಆಮೇಲೆ ನೋಡಿದ್ವಿ. ಓಕೆ ಮತ್ತೆ ಲಕ್ಸ್ ಬಂತು ಬರ್ರಿ ನೋಡ್ರಿ ಇಲ್ಲಿ ಪಾಪ ಫಸ್ಟ್ ಕ್ಲಾಸ್ ನ್ಯೂಸ್ ಪೇಪರ್ ಓದ್ಕೋತ ಕೂತಾರು. ನಮ್ಮ ಸ್ಪರ್ಶ ಮೊಬೈಲ್ ನೋಡ್ಕೋತ ಹಾಲು ಕುಡಿಯಾಕತ್ತಾಳು. ಇಲ್ಲೇನೋ ಟಿವ್ಯಾಗ ಹತ್ತೈತಿ ಪ್ರೋಗ್ರಾಮ. ಮಮ್ಮಿ ನಿಂಗೇನು ತಂದೆ ನೋಡು ಪೂಜಾ ತಿಂತೈತದ ಚಿತ್ತೈತೆ ಮತ್ತೆ ಅದು ತಿನ್ನೋದು ತರ್ಬೇಕಿಲ್ಲ ನೀವು. ಏನಪ್ಪಿ ಅದ ಸ್ಪರ್ಶ ಅಯ್ಯಯ್ಯ ತೆಳ್ಳಗ ಇರ್ತೈತೆ ಅದ ಚಲೋ ಐತಿ. ತಿನ್ ನೋಡು ಮಮ್ಮಿ ನೀ ಮತ್ತೆ ತಿಂತಿ ಚಲೋ ಐತಿ. ಪಾಪ ಬರ್ರಿ ಪಿಜ್ಜಾ ಅಂದ ಬದ್ದ ನೋಡ್ಕರಿ ಫೋನ್ ನೀವು ತಿನ್ರಿ. ನಾವು ತಿಂದು ಬಂದೇವೆ. ತಿಂದ್ಯಾಕೆ ಎಕ್ಸ್ಟ್ರಾ ನಿಮಗೆ ಏನದ ಮುಳಿಯೆಲ್ಲ ಹಾಕಿ ಆಗಿದ್ದನ. ಅದು ಎಷ್ಟು ತೆಳ್ಳಗೈತೆ ನೋಡಿ ನೀ ತಿಂದೆ ಅಂದ್ರೆ ನಾರ್ ಅನ್ನೋಂಗನೇ ಇಲ್ಲ ಅದು ಚಲೋ ಐತೆ. ಬರ್ರಿ ಇಲ್ಲೇ ಬರೋಬ್ಬರ ಟೈಮಿಗೆ ಬಂದ್ರಿ ಫೋನ್ ಹಚ್ಬೇಕು ಅನ್ಕೊಡ್ದ ಬರೋಬ್ಬರ ಬಂದ್ರಿ ನೋಡ್ರಿ. ಫೇಶಿಯಲ್ ಟೆಸ್ಟ್ ಬಿಟ್ಟಾಗೈತ್ರಿ ಏನಾರು ನಿಮ್ದಿದೆ? ಅಯ್ಯೋ ಸಂಧ್ಯಾಗಿನ ಗೊಂದ್ಯಾಗಿನ ತೆಗಿತಾರ. ಅಯ್ಯ ಅರ್ಧ ಯಾಕೆ ಕೊಡ್ತಿ ಪೂರ್ತಿ ಕೊಡು. ಪ್ಲೇಟ್ನ ಯಾಕೆ ಕೊಡು ಶ್ವೇತ. ನಿಂಗೆ ಎಷ್ಟು ಬೇಕಷ್ಟು ಓಪೆ ತಿಮ್ಮು ಏನು ಹೋಗ್ಲಿಂದ ಹೆಂಗೆ ಟೇಸ್ಟ್ ಬರಂಗಿಲ್ಲ. ಹಾ ಅಪ್ಪ ಎಲ್ಲೊತ್ ನಿನ್ ಪೂಜಾ ಏನದ ಏನದ ಬೇಕಾ ನಿಂಗೆ ಬೇಕಾ ಇಬ್ರು ಕೂಡ ತಿನ್ನೋಣ ನಾನು ನೀನು ಕುಡಿ. ಓಕೆ ಏನ್ ಹಾ ಬೇಡ ಬೇಡ ನಿಂದೆಲ್ಲ ತೊಗೊಂಡೋಗ್ಬಿಡ್ತೀನಿ ನಾನು. ಇಬ್ರು ಕೂಡ ತಿನ್ನೋಣ ಬೇಡ ನಿಂದ ಮತ್ತದ ಬಾ ಕುಂದ್ರು ಕುಂದ ಕೆಳಗ ಕೊಯ್ 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 ಅಂತ ಅಲ್ಲೇ ಕುಂದ್ರ ಸ್ಪರ್ಶ ಹಂಗೆ ಮಾಡಬಾರ್ದ ಹಂಗೆಲ್ಲ ಮಾಡಬಾರ್ದು. ಸ್ವಲ್ಪ ಕೊಡ ನಂಗೆ ಭಾಳ ಎಲ್ಲಿ ತೊಗೊಂಬಂದ್ರಿಂದ ಇದು ಟೇಸ್ಟ್ ನೋಡ್ರಿ ಆಮೇಲೆ ಹೇಳ್ತಾನೆ ಎಲ್ಲಿದಂತೆ. ಶಾಪುರನ ಹಾಂ ಆಲ್ಮೋಸ್ಟ್ ಶಾಪುರ್ ಸಮೀಪ. ನಿಮ್ಮ ಕಾರ್ನ್ ಇದು ಹಾಂ ರೀ ಸ್ವೀಟ್ ಕಾರ್ನ್ ಪಿಜ್ಜಾ. ಬಟ್ ಕಾರ್ನ್ ಬೇರೆ ಐತೆ ನೋಡಿದ ಸ್ವೀಟ್ ಕಾರ್ನ್ ರೀ ಬೇಬಿ ಕಾರ್ನ್. ಹಾಂ ಅದೇ ಹೇಳ್ತೇನೆ ನಾನು ಕಾರ್ನ್ ಬೇರೆ ಐತೆ ಅಂತ. ಬ್ರೆಡ್ ಹಾಂ ರೀ ಪಿಜ್ಜಾ ಬೇಸ್ ರೀ ಅದು. ಫಸ್ಟ್ ಮೊನ್ನೆ ಪಿಜ್ಜಾ ಪಾರ್ಟಿ ಮಾಡತ್ತೇವೆ. ಮೊನ್ನೆ ಅನ್ನಾರು ತಂದಿದ್ರೆ ಇವತ್ತು ನಾ ತಂದೇವೆ. ಮೊದಲು ಜಗ್ ಬೇಕಾದ ಕಿತ್ತಿಂಗ ನಾರ್ಮಲ್ ಜಗ್ಗೋದು ರೊಕ್ಕ ಜಾಸ್ತಿ ಕೊಡ್ಬೇಕು. ಇಲ್ಲಿ ಮೊನ್ನೆ ಡೊಮಿನೋಸ್ನಾಗ ಹಿಂಗೆ ಇತ್ರಿ ಅಲ್ಲ ಇಲ್ಲ ಅದು ಚೀಸ್ ಬಸ್ಟ್ ಇತ್ತು ಅದು. ಜಗ್ಗುದೆ ನೀವು ಜಾಸ್ತಿ ಚೀಸ್ ಹಾಕಿದ್ರೆ ಹಾ ಅದನ್ನ ಹೇಳ್ತೀನಿ ನಾನು. ಅಲ್ಲೇ ಇಷ್ಟು ತಗೊಂಡ್ರೆ 400 ರೂಪಾಯಿ ಇದಕ್ಕೆ 90 ರೂಪಾಯಿ. ಮತ್ತೆ ತೊಗೊಂಬಂದೆ ಎಷ್ಟು ತೊಗೊಂಬಂದೆ ನಾನು 110 ರೂಪಾಯಿ ತೊಗೊಂಬಂದೆ ಡೊಮಿನೋಸ್ ಹೋಗ. ಅಂದ್ರೆ ನಾವು ಚೀಸ್ ಬಸ್ಟ್ ತೊಗೊಂಡಿದ್ವಿ ರೀ ಆಲ್ ವೆಜಿಟೇಬಲ್ಸ್ ಹಾಕಿಸಿ. ಇದ್ರೊಳಗೆ ಚೀಸ್ ಹಾಕ್ಸಿದ್ರಿ ಅದಕ್ಕೆ 400 ರೂಪಾಯಿ. ಅದಕ್ಕೆ ಬೇಳೆ ತಗೊಂಡು ಬಾಲ್ ಹೇಳಿ ರೊಟ್ಟಿ ಪಲ್ಯ ತಿನ್ರು ಅಂತ ಒಂದು ಪ್ಲೇಟ್ ಬೇಳೆ ಪಾರ್ಸಲ್. ಒಂದು ಪ್ಲೇಟ್ ಬೇಳೆ ಏನದ ಇದು ನಂದ ಇದು ಒಂದು ಪ್ಲೇಟ್ ಬೇಳೆ ಅನ್ನಕ್ ಬರೋಲ್ತಲ್ಲ. ಒಂದು ಪ್ಲೇಟ್ ಬೇಳೆ ಪಾರ್ಸಲ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಕಿದ್ದು ಅಂತ ಕರೀತಾರೆ. ಇದನ್ನ ಹಾಡ ಜಾನಿ ಜಾನಿ ಹಾಡು ಮೈಕ್ ಕಸ್ಕೋತೀನಿ ತಡಿ. ಜಾನಿ ಜಾನಿ ಹಾಡು ಬೇಬಿ ಮಾಮಿ ಲೈಟ್ ಹತ್ತ ಏನ್ರಿ ಇಷ್ಟೊತ್ತ ಹಾಡಿಲ್ಲ ವಿಡಿಯೋ ತಗೊಳತ್ತ ಇದು ಹೆಂಗೆ ಹಸಿ ಮಾಡ ಹೊಡಿತಿ ಹಿಂಗೆ ಸ್ಪೀಕರ್ ಸಮೀಪ ತಗೊಂಬಂದ್ರೆ ಮೈಕ್ ಹಂಗೆ ಓದಿರ್ತಾವ. ಹಲೋ 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 ಹಲೋ
ನಿಂದಷ್ಟು ಮೈಕ್ ಹಚ್ಚಿ ಆವಾಜ್ ಬರಂಗಿಲ್ಲ. ಹಲೋ ಹಾಯ್ ಸ್ಪರ್ಶ. ಎಷ್ಟು ಚಂದ ರೊಮ್ಯಾಂಟಿಕ್ ಬರ್ತೈತೋ ನಿನ್ ಸೌಂಡ. ಏನು ಹೇಳ ಹಜ್ಜಿಗೆ ಹೇಳ ಹೋಗೋಣ ಅಂತ ಹೇಳ ಅಪ್ಪ ಬೋರ್ ಹೋಗೋಣ ಹೇಳ್ರಿ ಮದ್ವಿಗೆ ಹೋಗೋಣ ಹೇಳ್ರಿ ಸಿಟ್ರಿ ಅದು. ಅರ್ಧ ತಾಸ ಆಕೈತನ್ಯ ಇಲ್ಲೇ ಬಾ ಗಾಡಿ ಹಚ್ಚೇನಿ ಸಪ್ರ ಕೇಳಿಸಲ್ಲ ನಿಂಗೆ ಹಾರ್ ನೋಡ್ದಿದ್ದ. ಕೇಳಿಲ್ಲ ಕರ್ನ ಕೇಳಿಲ್ಲ ಅಂತ ಮಾಡ್ಲಿ ಬಿಡುವ ಮಾಡ್ಲಿ ಎದುರಾಗಿಗಿತ್ತ. ಟೈಮ್ ನೋಡ್ರಿ 10 ನಿಮಿಷ ಐತಿ. ಈಗ ಜಸ್ಟ್ ಸ್ಟುಡಿಯೋ ಕಡೆ ಹೋಗಿ ಬಂದು ಯಾಕಂದ್ರೆ ನಾಳೆ ವಿಡಿಯೋ ಹೋಗ್ಬೇಕಂತೇಳಿ. ಸೊ ಆಲ್ರೈಟ್ ಅಂದ್ರೆ ಇವತ್ತು ಬಂದಿರ್ತೈತಿ ಆಲ್ರೆಡಿ ವಿಡಿಯೋ ನೋಡ್ಕೊಂಬರ್ರಿ. ಯಾರೇನೋ ಊಟ ನೋಡಿಲ್ಲ ಬಂದಿದ್ರೆ ಬಂದಿರ್ತೈತಿ ನೋಡ್ಕೊಂಬರ್ರಿ. ನೋಡ್ರಿ ಊಟ ಮಾಡೋಣ. ಶತಾರ ಹೇಳವ ಬೆಪ್ಪ. ಯಾಕೆ ಸ್ವತ ಹಂಗ ಯಾಕೆ ಮಾಡಿದೆ ಆಕಿ ಹಂಗಿ ನೀನ? ಹೆಂಗ್ ಮಾಡಿನಪ್ಪ? ಅವ್ವಾ ಗುಬ್ಬಚ್ಚಿ ಅತ್ತ ಫೋನ್ ಬೇಡಪ್ಪ ಆಟ ಟಾರ್ಚ್ ಟಾರ್ಚ್ ಆಟ ಕೊಡ್ಲಿ ಕೊಡು ನೋಡ್ರಿ ಹಠ ನೋಡು. ಅಜ್ಜಿ ಕೊಡ್ರಿ ಅಂತ ಏನೋ ಹುಡುಕ್ಯಾಡತ್ತೈತೆ. ಇಲ್ಲ ನೋಡು ಅಂಟೈತೆ ನೋಡು ಕಾಲಿಗೆ ತಕೋದನ್ನ. ಇವತ್ತರ ಫುಲ್ ಕೆಟ್ಟ ಆಟ ಆಡ್ಯಾಳ ನಮ್ಮ ಸ್ಪರ್ಶ. ಇವತ್ತಂತ್ರ ನಾವು ಹೋಗಿ ಏನ ತಿಂದ್ ಬಂದಿದ್ದಲ್ಲ ಇವತ್ತ. ಏನ್ ತಿಂದ್ರಿ ನೆನ್ಪು ಮಾಡ್ಕೋ. ಯಾಕೋ ಹಿಂಗ್ಯಾಕಪ್ಪಿ? ಏನ್ ತಿಂದ್ವಿ ಇವತ್ತು ಕರೆ ನೆನ್ಪು ಬರುವತ್ ನಂಗೆ. ಡಾಮಿನೋಸ್ಗೆ ಹೋಗಿದ್ವಲ್ಲೇನ? ಹಾ ಪಿಜ್ಜಾ ತಿಂದ್ ಬಂದಲ್ಲ ಅಲ್ಲೇ. ಏನ್ ಹುಡುಗಿ ಪೈ ಯಾವಾಗ ತಿಂದಿದ್ದು ಏನ್ ನೆನಪು ಬರುವತ್ ಕರೆ ನೆನ್ಪಿದ್ದಿಲ್ಲ. ಓ ಯಾಕೆ ಅಶ್ವತಮ್ಮ ಹಂಗ್ ಮಾಡಿದೆ ನಾನು ಹಿಂಗ? ಸಾರಿ ಯಾಕ ಹಂಗ ಬ್ಯಾಡ್ ಗರ್ಲ್ ಅಂತ ನಿಂಗ್ ನೋಡಲ್ಲ ಎಲ್ಲಾರು ಬೈತಾರ. ಹಂಗ್ ಮಾಡ್ಬಾರ್ದೇನ? ಎದು ಮಾತಿ ಹಿಂಗೆ ಅಂಗಿ ಅಂದ್ರೆ ಏನ್ ಹೇಳಿ? ಹೌದಪ್ಪ ಅಂಗಿ ತೆಗಿಯಕ್ ಹೋದ್ರೆ ಅದಕ್ಕೆ ತೆಗಿಬೇಡ ಅಂತ. ಎದೆ ಮಾತಿ ಅಂದ್ರೆ ಏನದ? ಹಂಗ್ಯಾಕ ಮಾಡ್ತಿ ಅನ್ನಕ? ತೆಗಿಬೇಡವಾ ಅಂಗಿ ತೆಗಿಬೇಡ ಸ್ವತ. ಲವ್ ಯು ಶೋನು. ಉಮ್ಮ ಹಂಗ್ ಮಾಡಂಗಿಲ್ಲ ತೋ ಹಂಗ್ ಮಾಡಂಗಿಲ್ಲ. ಲವ್ ಯು ಸಾರಿ ಲವ್ ಯು ಸೋನು. ನೋ ಬೀಟಿಂಗ್. ಹ್ಞೂ ಗುರ್ತಾತ್ ನಂಗೆ ಗುರ್ತಾತ ಮಮ್ಮಿ ಅಂಗಿ ತೆಗಿಯಾಕ ಹೋದ್ರ ನಿಂದ ಅಂತೇಳಿ. ಓ ಮಾ ಝೂಮ್ ಮಾಡಿ ಬಿಡ ಅಂಗಿ ಹಿಡಿಬೇಡಕ್ಕೆ. ಹಂಗ್ ಬಿದ್ದೀನಿ ಯಾಕೆ ಶತಮ್ಮ ಆಕಿ ಬಿದ್ಲಂತ? ನೀ ಅಂಗಿ ತೆಗಿಯೋ ಮುಂದೆ ಯಾಕ ಶತಮ್ಮ ಯಾಕ ಹಂಗ್ ಮಾಡಿದೆ ನೀನ್ ಆಕಿಗೆ? ಸಾರಿ ಅಂತ. ಲವ್ ಯು ಅನ್ನ. ಲವ್ ಯು. ಓಕೆ ಆಟ ಆಡ್ತಾ ಬಿಡಕ್ಕೆ ನೋಡ್ರಿ ಇವತ್ತಿಂದ ಬ್ಲಾಗ್
ನೋಡಿದ್ರಿ ನೀವು ಹೆಂಗ ಅನಿಸ್ತು ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂತ ಲೈಕ್ ಓ ಬಂದೆ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಹೌದೌದು ಹೌದಾ ನೀ ಅನ್ನ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ನಾನು ಈಗ ಎಂಡ್ ಮಾಡತ್ತೀನಿ ಮತ್ ನಾಳೆ ಹೊಸ ಬ್ಲಾಗ್ ಸಿಗೋಣ ಅಂತ ಲವ್ ಯು ಆಲ್ ಬೈ ಟೇಕ್ ಕೇರ್ ಅಪ್ಪ ಉಮ್ಮ ಲವ್ ಯು ಬಂಗಾರಿ ಲವ್ ಯು ಉಮ್ಮ ಕೊಡ ಅಮ್ಮ ಮಗಳದ್ದು ಪ್ಯಾಚಪ್ ಆತು ಸೊ ಇವತ್ತಿನ ಸ್ಟೋರಿ ಇಷ್ಟ ಅವ್ವ ಮಗಳ ಜಗಳ ಆತು ಅವ್ವ ಮಗಳ ಪ್ಯಾಚಪ್ ಆತು ಓಪ ಮುಗಿಯೋಲ್ತ್ ನಡ್ರಪ್ಪ ಓಕೆ ಸೊ ಚಲೋ ಗುಡ್ ನೈಟ್